ಭರತವಾಕ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಹಣ ಹೂಡೋದು ಹೇಗೆ, ಹಣ ಗಳಿಸೋದು ಹೇಗೆ, ಗಳಿಸಿರುವಂಥ ಹಣವನ್ನು ಮತ್ತೆ ಬೆಳೆಸೋದು ಹೇಗೆ, ಜೊತೆಗೆ ನಾವು ಸೈಟ್ಗಳು ತಗೊಳ್ಳೋದು ಹೇಗೆ, ಮನೆ ತಗೊಳ್ಳೋದು ಹೇಗೆ, ಆಸ್ತಿ ಪಾಸ್ತಿ ಮಾಡೋದು ಹೇಗೆ, ಇದೆಲ್ಲದರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಡಾಕ್ಟರ್ ಭರತ್ಚಂದ್ರ ಅವ್ರ ಜೊತೆಗೆ. ಭರತ್ಚಂದ್ರ ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ದಾರೆ. ಬನ್ನಿ ಮತ್ತೆ ನಾನು ಚರ್ಚೆನ ಮುಂದುವರಿಸ್ತಾ ಇದ್ದೀನಿ. ಭರತ್ಚಂದ್ರ ಅವರೇ, ಈ ಮನೆಯನ್ನು ಯಾಕೆ ಕೊಂಡ್ಕೋಬೇಕು ಅನ್ನುವಂಥದ್ದು, ಯಾವ ಸಮಯದಲ್ಲಿ ಕೊಂಡ್ಕೋಬೇಕು ಅನ್ನುವಂಥದ್ದು? ಮೊದಲನೇ ಮನೆಯನ್ನು ಆದಷ್ಟು ಬೇಗ ಕೊಂಡ್ಕೋಬೇಕು, ಅದರಲ್ಲೇನು ಎರಡನೇ ಮಾತೆ ಇಲ್ಲವೇ ಇಲ್ಲ. ಎರಡನೇ ಮನೆ ಆಮೇಲೆ ಮಾತಾಡ್ತೇನೆ. ಹಾಗೂ ಎಷ್ಟು ಶೀಘ್ರ, ಶುಭಸ್ಯ ಶೀಘ್ರಂ, ಭಾಳ ಬೇಗ ಆಗಬೇಕು. ಆಮೇಲೆ ಹಣದ ಹೂಡಿಕೆ ಮೊದಲನೇ ತಿಂಗಳಿಂದಲೇ ಆಗಬೇಕು. ನಾನು ಹೇಳ್ತಾ ಇದ್ದೀನಿ, ಈ ಕಾರ್ಯಕ್ರಮವನ್ನು ಯಾರಾದರೂ ಮಕ್ಕಳು 20ರಿಂದ 30 ವರ್ಷದವ್ರು ನೋಡ್ತಾ ಇದ್ದಾರೆ ಅಂತಂದರೆ ನಾನು ನನ್ನ ಭಾಗ್ಯ ಅಂತ ತಿಳ್ಕೊಳ್ತೀನಿ. ಯಾಕಂದರೆ 40 ವರ್ಷಕ್ಕೆ ಅವ್ರ ಮನೆ ಕರೆಕ್ಟಾಗಿ ರೆಡಿಯಾಗಿರಬೇಕು. ಹಾಗೂ 30ರಿಂದ 40 ವರ್ಷದವರು ಸ್ಟಾರ್ಟ್ ಮಾಡ್ತಾರೆ ಅಂತಂದರೆ ಸ್ವಲ್ಪ ಜಾಸ್ತಿ ಹಣವನ್ನು ಹಾಕಿ ಒಂದು ಜಾಗದಲ್ಲಿ ಹಾಕ್ಕೊಂಡು ಹೋಗಬೇಕಾಗ್ತದೆ. ಅಂದರೆ ಅದನ್ನು ದೀರ್ಘಕಾಲಿಕವಾಗಿರುವಂಥ ಶೇರುಗಳಲ್ಲಿ ಹಾಕ್ಕೊಂಡು ಹೋದರೆ, ಬ್ಲೂ ಚಿಪ್ಪುಗಳಲ್ಲಿ, ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಇಂಡೆಕ್ಸ್ ಶೇರ್ಸ್ ಅಥವಾ ಬ್ಲೂ ಚಿಪ್ಪುಗಳು ಅಂದರೆ ಇದೆಲ್ಲ BDA ನಿವೇಶನಗಳಿದ್ದ ಹಾಗೆ. ಯಾವತ್ತು ಬೆಲೆ ಭಯಂಕರವಾಗಿ ಜಾಸ್ತಿ ಆಗದಿದ್ದರೂ ಕಮ್ಮಿ ಆಗುವಂಥ ಲಕ್ಷಣಗಳಿಲ್ಲ, ಹಾಗೂ ಬಹಳ ಭದ್ರತೆ ಇರುವಂಥದ್ದು. ಅಂಥ ಜಾಗದಲ್ಲಿ ಹಾಕ್ಕೊಂಡೋದ್ರೆ ನಿಮ್ಮ ಹಣದ ವೃದ್ಧಿ ರಿಯಲ್ ಎಸ್ಟೇಟಿಗಿಂತ ಜಾಸ್ತಿ ಆಗೇ ಆಗುತ್ತೆ. ಸೊ ಅಂದರೆ ಹೂಡಿಕೆ ಶುರು ಆಗಬೇಕಾದ್ರೆ ಹೂಡಿಕೆ ಶುರು ಆಗಲೇಬೇಕು ಆದಷ್ಟು ಶೀಘ್ರವಾಗಿ. ಯಾಕಂದರೆ ನಮ್ಮ ಜೀವಮಾನದಲ್ಲಿ ನಾವು ತಗೊಳ್ಳೋದು ಒಂದೇ ಒಂದು ಮನೆ, ಅಥವಾ ಬಿಟ್ಟರೆ ಎರಡು ಮನೆ. ಅದರಿಂದಾಗಿ ಆದಷ್ಟು ಶೀಘ್ರವಾಗಿ ನಾವು ನಮ್ಮ ಉಳಿತಾಯದ ಕಾರ್ಯಕ್ರಮವನ್ನು ಕೈಗೊಳ್ಳಬೇಕು. ಹಾಗೂ ನಮ್ಮನ್ನು ನಾವು ಆವಾಗ ಅಪ್ಗ್ರೇಡ್ ಮಾಡ್ಕೊಳ್ತಾನೆ ಇರಬೇಕು, ಜಾಸ್ತಿ ಸಂಬಳ ಬರೋದಕ್ಕೋಸ್ಕರ. ಓಕೆ, ತಾವು ಹೇಳಿದ್ದೇನು ಅಂತಂದರೆ ಒಂದು ಕಟ್ಟಿದ ಮನೆನೋ ಅಥವಾ ನೀವೇ ಕಟ್ಟಿತಿರೋ ಅದು ಬೇರೆ ವಿಚಾರ. ಒಂದು ಮನೆ ತಗೊಳ್ಳುವಂಥದ್ದು ಪ್ರೊಸೆಸ್ಸು, ಮನೆ ತಗೊಳ್ಳುವಂಥ ಪ್ರೊಸೆಸ್ ಶುರುವಾಗುತ್ತೆ ಅಂತಂದರೆ ಡಾಕ್ಟ್ರೆ, ಮೊದಲು ನಾವು ಸೈಟ್ ತೊಗೋಬೇಕು. ಸೈಟ್ ತೊಗೊಳ್ಲಿಕ್ಕೆ ಬೇಕಾದಂಥ ಪ್ರಿಪ್ರೇಷನ್ಸ್ಗಳು, ಒಂದು ಹಣ ಉಳಿಸ್ಬೇಕು, ಹಣ ಇಟ್ಟಿರಬೇಕು, ಅದು ಒಂದಿಷ್ಟನ್ನು ಮಾತ್ರ ನಾವು ಕೊಡೋ ಶಕ್ತಿನಾದರೂ ಇರಬೇಕು. ಈ ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕ್ಗಳಲ್ಲೂ ಕೂಡ ನೀವು ಪ್ಲಾಟ್ ತಗೋತೀವಿ ಅಂತಂದ್ರೆ, ನೀವು ಸೈಟ್ ತಗೋತೀರಿ ಅಂತಂದ್ರೂ ಕೂಡ ಲೋನ್ ಕೊಡ್ತಾ ಇದ್ದಾರೆ. ನೋಡಿ, ಮೊದಲನೇದಾಗಿ ನಾನು ಮನೆಯನ್ನು ನಾನು ಒಂದು ಸರ್ವೆ ಮಾಡಿದೆ. ನನ್ನ ಸಂಶೋಧನೆಯ ಪ್ರಕಾರ ನಮ್ಮ ಕನ್ನಡಿಗರು ಏನಿದ್ದಾರೆ ಅವರು ಸುತಾರಾಮ್ ಫ್ಲ್ಯಾಟಿಗೆ ಹೋಗ್ಲಿಕ್ಕೆ ರೆಡಿ ಇಲ್ಲ. ಅದೇನಿದ್ರು ಕೂಡ ಉತ್ತರ ಭಾರತೀಯರ ಲಕ್ಷಣ ಅದು. ಏನು, ಫ್ಲ್ಯಾಟಲ್ಲಿ ಹೋಗಿರುವಂಥದ್ದು, ಒಬ್ಬರ ತಲೆ ಮೇಲೆ ಒಬ್ಬರು ಸೂರಿಲ್ಲ ಹಾಗೆ ಇರುವಂಥದ್ದು. ನಮ್ಮ ಕನ್ನಡಿಗರಿಗೇನು ನನ್ನದೇ ಆದಂಥ ನೆಲ ಇರಬೇಕು, ನೆಲದ ಮೇಲೆ ಒಂದು ಮನೆ ಇರಬೇಕು. ಒಂದು ರೀತಿಯಲ್ಲಿ ಕರೆಕ್ಟೇ, ಯಾಕಂದರೆ ಬೆಂಗಳೂರಿನಲ್ಲಿ ಬೇಕಾದಷ್ಟು ನಿವೇಶನಗಳು ಸಿಗ್ತವೆ, ಹಾಗೂ ಬೇಕಾದಷ್ಟು ವಿಸ್ತೀರ್ಣವೂ ಇದೆ. ಅಷ್ಟೇ ಅಲ್ಲ, ಮತ್ತೊಂದು ಮುಖ್ಯವಾದ ವಿಚಾರ ಏನಂತಂದರೆ, ನೀವು ನೆಲಕ್ಕೆ ಯಾವಾಗಲೂ ಬೆಲೆ ಜಾಸ್ತಿ, ಫ್ಲ್ಯಾಟಿಗಲ್ಲ. ಹೌಸ್ ಈಸ್ ಅಪ್ರಿಷಿಯೇಟಿಂಗ್, ಫ್ಲ್ಯಾಟ್ ಈಸ್ ಡಿಪ್ರಿಷಿಯೇಟಿಂಗ್ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಫ್ಲ್ಯಾಟು ಕಮ್ಮಿ ಆಗ್ತಾ ಹೋಗುವಂಥದ್ದು. ಉದಾಹರಣೆಗೆ ನಾನು ರಿಚ್ಮಂಡ್ ರೋಡಲ್ಲಿ ಹಳೆ ಕಾಲದಲ್ಲಿ ಒಂದು ಫ್ಲ್ಯಾಟ್ ತೊಗೊಂಡೆ 4.25 ಲಕ್ಷ ಕೊಟ್ಟು. ಇವತ್ತು ಮಾರ್ಕೊಂಡ್ರೆ 45 ಲಕ್ಷನೂ ಬರೋಲ್ಲ, 23 ವರ್ಷದ ಮೇಲೆ. ಅದೇ ಸಮಯದಲ್ಲಿ ನಾನೇನಾದರೂ 4.25 ಲಕ್ಷ ಕೊಟ್ಟು ರಾಜರಾಜೇಶ್ವರಿ ನಗರದಲ್ಲೋ ಕೆಂಗೇರಿಲೋ ತೊಗೊಂಡಿದ್ರೆ ಆವತ್ತು ಅರ್ಧ ಎಕರೆ ಬರ್ತಾಯಿತ್ತು ನನಗೆ. ಇವತ್ತು ಮಾರ್ಕೊಂಡಿದ್ರೆ ಕೋಟಿಗಟ್ಟಲೆ ಬರ್ತಾಯಿತ್ತು. ಅದರಿಂದಾಗಿ ನಿಮಗೆ ಅನುಕೂಲ ಇದ್ದರೆ ನಿವೇಶನವನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಮನೆಯನ್ನು ಕಟ್ಟುವಂಥದ್ದು ಬಹಳ ಸೂಕ್ತ, ಲಾಭಕರ. ಈಗ ನಿವೇಶನವನ್ನು ಕೊಂಡುಕೊಳ್ಳೋದು ಹೇಗೆ? ನಿವೇಶನಗಳ ಸೈಜ್ಗಳೇನು ಬರ್ತವೆ? 50-80 ಭಾಳ ದೊಡ್ಡದು, ಇನ್ನೊಂದು 40-60 ಒಂದು ಸ್ಟ್ಯಾಂಡರ್ಡ್ ಸೈಜು. ಅದು ನಮ್ಮ ಕಾಲದಲ್ಲಿ ಸ್ಟ್ಯಾಂಡರ್ಡ್ ಸೈಜ್ ಇತ್ತು. ಈಗಿನ ಸ್ಟ್ಯಾಂಡರ್ಡ್ ಸೈಜು 40-30ಗೆ ಬಂದುಬಿಟ್ಟಿದೆ. ಹಾಗೂ 30-50ನೂ ಸುಮಾರು ಕಡೆ ಸಿಗ್ತದೆ. ಮತ್ತು ಆಡ್ ಸೈಜಸ್ ಅಂತ ಬರ್ತವೆ. ಈಗ ಹೊಸ ಸ್ಟೈಲ್ ಅಂದರೆ 20/30 ಆಗಿಬಿಟ್ಟಿದೆ. ಅಂದರೆ ಒಂದು 40-30ನ ಕಟ್ ಮಾಡ್ಕೊಂಡು ಇಬ್ಬರು ಯೂಸ್ ಮಾಡ್ಕೊಳ್ಳುವಂಥದ್ದು. ನನ್ನ ಹತ್ರ ಭಾಳ ಜನ ಬರ್ತಾರೆ, ನಮ್ಮ ಶಿಷ್ಯಂದರು, ಸರ್ 40-30ನೂ ನಮಗೆ ತೊಗೊಳಕ್ಕಾಗೋದಿಲ್ಲ ಸರ್, ಅದರಿಂದಾಗಿ 40-30ನ ಇಬ್ಬರು ತಗೊಂಡು ಒಂದರ ಮೇಲಂತೆ 2 ಅಂತಸ್ತು ಕಟ್ಕೊಂಡು ನಾವು ಸಂತೋಷವಾಗಿರ್ತೀವಿ ಅಂತ. ಅದು ಕೂಡ ಶುರುವಾಗಿದೆ. ಈವನ್ ಏನು ಅಂದರೆ ಈ 40-60 ಕೂಡ ಮೊನ್ನೆ ನಮ್ಮ ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು, ಒಂದು 3 ಜನ ಸಮಾನ ಮನಸ್ಕರು ಸೇರಿಕೊಂಡು 3 ಮನೆ ಕಟ್ಟಿಬಿಡೋಣ ಮೇಲ್ಗಡೆ. ಬಹಳ ಚೆನ್ನಾಗಿ ಹೇಳಿದ್ರಿ. ಮೊನ್ನೆ ನಾನೊಂದು ಮೀಟಿಂಗ್ ಕರೆದಿದ್ದೆ, ಇದೇ ಸಲುವಾಗಿ 500 ಜನ ಬಂದಿದ್ರು. ಯಾರ್ಯಾರಿಗೆ ಮನೆ ಇಲ್ಲ ಬನ್ನಿ ಅಂದರೆ 500 ಜನ ಬಂದಿದ್ದರು. ಭಾರತೀಯ ವಿದ್ಯಾಭವನದಲ್ಲಿ ಕರೆದಿದ್ದೆ. ಅಲ್ಲಿ ನನಗೆ ಭಾಳ ಜನ ಹೇಳಿದ್ರು, ಸರ್ ಒಬ್ಬನಿಗೆ ಆಗಲ್ಲ ಸರ್ ಅಂತ. ನಾನು 3 ಜನನ ಒಂದೇ ಸತಿಗೆ ಜಾಗ ಮಾಡಿಕೊಟ್ಟವ್ರಿಗೆ. ಯಾಕಂದರೆ ಒಂದೇ ಸಮ ಮನಸ್ಕರು ಮತ್ತು ಸಮ ವಯಸ್ಕರು ಹಾಗೂ ಸಮಭಾವ ಇರುವವರು ಒಟ್ಟಿಗೆ ಬಂದುಬಿಟ್ರೆ 3 ಫ್ಲೋರಲ್ಲಿ 3 ಮನೆ ಕಟ್ಕೋಬೋದು. ಆ್ಯಂಡ್ ಇಂಡಿಪೆಂಡೆಂಟ್ ಮನೆ ಆದಂಗೂ ಆಯಿತು, ಸೆಕ್ಯೂರಿಟಿ ಸಿಗ್ದಾಗೂ ಆಯಿತು.
ಇದು ಒಳ್ಳೆಯ ಕಾನ್ಸೆಪ್ಟ್. ಜಾಗ ನಿಮ್ಮದು, ಜಾಗ ನಮ್ಮದು ಜೊತೆಗೆ ಜಾಗ ನಮ್ಮದು, ಜಾಗ ಅಪ್ರಿಷಿಯೇಟ್ ಆಗ್ತಾ ಇದೆ, ಇದು ಸರಿಯಾಗಿರುವಂಥದ್ದು. ಆಮೇಲೆ ನೀವು ಹೇಳಿದ್ರಿ ಬ್ಯಾಂಕ್ ಲೋನು. ಬ್ಯಾಂಕು ಈಗ ಒಂದು ಸ್ಮಾಲ್ ಇಂಟ್ರಪ್ಷನ್. ತಾವು ಹೇಳಿದ್ರಿ ನಾನು ಭಾರತೀಯ ವಿದ್ಯಾಭವನದಲ್ಲಿ ನಾನು ಮೀಟಿಂಗ್ ಕರೆದಿದ್ದೆ, ತುಂಬ ಜನ ಸೇರಿದ್ರು ಅಂತ. ಹೌದು. ಯಾವುದೋ ಸಂದರ್ಭದಲ್ಲಿ ನೀವು ಕ್ಲಾಸ್ ಮಾಡಿರ್ತೀರಿ, ಗೊತ್ತಿರಲ್ಲ. ಈ ಸಂದರ್ಭದಲ್ಲಿ ಬಹಳಷ್ಟು ಜನ ನೋಡ್ತಾ ಇರ್ತಾರೆ. ನೆಕ್ಸ್ಟ್ ಮುಂದೆ ಯಾವಾಗಾದ್ರೂ ಕ್ಲಾಸ್ಗಳಿದೆ? ಇದೆ. ಈ ಸೆಮಿನಾರ್ ಈ ನಮ್ಮ ವ್ಯೂವರ್ಸಿಗೆ ಅನುಕೂಲ ಆಗಲಿ ಅಂತಲೇ ಒಂದು ಉಚಿತವಾಗಿ ಭಾನುವಾರ ಸಾಯಂಕಾಲ ಸೋಮವಾರ ಸಾಯಂಕಾಲ, ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಸೋಮವಾರ ಸಾಯಂಕಾಲ 21ನೇ ತಾರೀಕು 6 ಗಂಟೆಗೆ ಭಾರತೀಯ ವಿದ್ಯಾಭವನದಲ್ಲಿ 6ರಿಂದ 8 ಗಂಟೆವರೆಗೆ ಮನೆ ಕೊಂಡುಕೊಳ್ಳುವುದು ಹೇಗೆ, ನಿವೇಶನ ಕೊಂಡುಕೊಳ್ಳುವುದು ಹೇಗೆ, ಅದರ ಬಗ್ಗೆ ಹಣವನ್ನು ಜೋಡಿಸ್ಕೊಳ್ಳೋದು ಹೇಗೆ, ಹಾಗೂ ಅದರ ಬಗ್ಗೆ ಏನೇನು ಕುಂದುಕೊರತೆಗಳು ಲೋಪದೋಷಗಳನ್ನೆಲ್ಲ ಸರಿಪಡಿಸ್ಕೊಳ್ಳೋದು ಹೇಗೆ, ಮತ್ತು ಎಲ್ಲರೂ ಒಟ್ಟಿಗೆ ಹೋದರೆ ಏನಾದರೂ ನಮ್ಮ ಬೆಲೆಯಲ್ಲಿ ಕಿಂಚಿತ್ತು ಕಮ್ಮಿ ಆಗಬಹುದು ಅನ್ನುವಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ನಾನು ಭಾರತೀಯ ವಿದ್ಯಾಭವನದಲ್ಲಿ ಸೋಮವಾರ 6ರಿಂದ 8. ಓಕೆ, ಖಂಡಿತ ಒಳ್ಳೆ ಪ್ರಯತ್ನ ಅದು. ಇದು ಉಚಿತವಾಗಿ ಎಲ್ಲರೂ ಬರಲೇಬೇಕು. ನನ್ನ ಪ್ರಕಾರ ಗಂಡ ಹೆಂಡತಿ ಒಟ್ಟಿಗೆ ಬರಬೇಕು. ಸೋಮವಾರ 21ನೇ ತಾರೀಕು ಸಂಜೆ 6 ಗಂಟೆಗೆ ಭಾರತೀಯ ವಿದ್ಯಾಭವನದಲ್ಲಿ. ಓಕೆ, ತಾವು ಕೊನೆಯದಾಗ ಒಂದು ಪಾಯಿಂಟ್ ಹೇಳಿದ್ರಿ, ಎಲ್ಲರೂ ಒಟ್ಟಾಗಿ ಹೋದ್ರಿ ಅಂತ ಏನೋ ಹೇಳಿದ್ರಿ, ಅದು ಅರ್ಥ ಆಗಲಿಲ್ಲ ನನಗೆ. ನಾನು ಮೊನ್ನೆ ಒಂದು ಯೋಚನೆ ಮಾಡ್ತಾ ಇದ್ದೆ. ಉದಾಹರಣೆಗೆ ನಾನು ಈ ವಾಚಿನ ಸೇಲ್ಸ್ಮನ್ ಅಂತ ಇಟ್ಕೊಳ್ಳಿ, ಅಂಗಡಿಗೆ ಬಂದಿದ್ದೀರಿ. ನಾನು ಬಂದ್ಬಿಟ್ಟು ಒಂದು ವಾಚಿಗೆ ಎಷ್ಟು ಅಂತ ಕೇಳಿದಾಗ ನೀವೇನು ಹೇಳ್ತೀರಿ? 1000 ರೂಪಾಯಿ ಅಂತೀರಿ. ಹಾಗೂ ನೀವು ಸೇಲ್ಸ್ಮನ್ ಅಲ್ಲ, 100 ರೂಪಾಯಿ ನಿಮಗೆ ಡಿಸ್ಕೌಂಟ್, ನಿಮಗೆ ಇದು ಇನ್ಸೆಂಟಿವ್ ಬರುತ್ತೆ ಅಂತ ಇಟ್ಕೊಳ್ಳಿ. ಈಗ ನಾನು ಇದೇ ವಾಚನ್ನು 10 ಜನ ಒಟ್ಟಿಗೆ ಬಂದು ಕೇಳಿದಾಗ ಏನಾಗುತ್ತೆ? ನೀವು 1000 ರೂಪಾಯಿ ಬದಲು 925 ರೂಪಾಯಿ ಬಂದುಬಿಡ್ತೀರಾ. ಯಾಕಂದರೆ 10 ಜನ ಒಟ್ಟಿಗೆ ಬಂದಿದ್ದಾರೆ ಅಂತ. ಹಾಗಾಗಿ ನಾವು ನಿವೇಶನವನ್ನು ಕೊಳ್ಳುವಾಗಲೂ ಕೂಡ ಒಬ್ಬರೇ ಹೋಗಬಾರ್ದು. ಒಂದು ನಮ್ಮ ಮನಸ್ಕರೇನಿದ್ದಾರೆ ಹಾಗೂ ಒಟ್ಟಿಗೆ ಹೂಡೋರಿದ್ದಾರೆ. ಹೇಳ್ತಿರೋದು ಯಾವ್ದಾದ್ರು ಹೊಸ ಲೇಔಟ್ಗಳಾಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಅಲ್ಲಿ ನೋಡಿ ಮತ್ತೊಂದಿದೆ, ಲೇಔಟ್ ಫಾರ್ಮೇಷನಲ್ಲಿ ಕೂಡ ನಿಮಗೆ ಬೆಲೆ ಬೇಕು ಅಂತಾರೆ. 5 ವೆರೈಟಿ, 5 ಥರ ಇದೆ. ಮೊದಲನೇದು ಆ ಲೇಔಟ್ ಫಾರ್ಮೇಷನ್ ಹಂತದಲ್ಲಿ, ಅಂದರೆ ಪೇಪರ್ನಲ್ಲಿರುವಾಗ. ಎರಡನೇದು ಲೇಔಟ್ ಬಂದಾಗ. ಮೂರನೇದು ಲೇಔಟ್ ಲಾಂಚ್ ಆದಾಗ. ನಾಲ್ಕನೇದು ಲೇಔಟ್ ಆಗಲೇ ಖರೀದಿ ಸ್ಟೇಜಲ್ಲಿದ್ದಾಗ. 5ನೇದು ಆಗಲೇ ಜನಗಳು ಮನೆ ಕಟ್ಟಿದ ಮೇಲೆ ನಾವು ಹೋದ ಕೇಳಿದಾಗ. ಬೆಲೆ ಜಾಸ್ತಿ ಆಗ್ತಾ ಕಮ್ಮಿ ಆಗ್ತಾ ಹೋಗುತ್ತೆ. ಆದರೆ ಆರಂಭದಲ್ಲಿ ಏನಾದರೂ ಖರೀದಿ ಮಾಡಿದ್ರೆ, ಆರಂಭದಲ್ಲಿ ಖರೀದಿ ಮಾಡಬೇಕು ಬಹಳ ರಿಲಯಬಲ್ ಸೋರ್ಸಿಂದ, ಇಲ್ಲದೇ ಮೋಸ ಹೋಗ್ತದೆ ಅಲ್ವಾ. ಅಂದರೆ ಆ ವ್ಯಕ್ತಿ ಎಷ್ಟು ಹಲವಾರು ಲೇಔಟ್ಗಳನ್ನು ಮಾಡಿ ಪಳಗಿ ಒಳ್ಳೆಯ ಹೆಸರಿದ್ದವ್ರ ಹತ್ರ ನಾವು ದುಡ್ಡು ಕೊಟ್ಬಿಟ್ರೆ ಮೊದಲೇ ನಾನೇ ನಿಮ್ಗೆ ಕೇಳ್ತೀನಿ, ನಾವೊಂದು 50 ಜನನೋ 100 ಜನನೋ ಒಟ್ಟಿಗೆ ಹೋದರೆ ಏನಾಗ್ಬೋದು? ಬೆಲೆ 100 ರೂಪಾಯಿ ಇರೋದು. 100 ರೂಪಾಯಿ ಇರೋದು ಬಹುಶಃ ಒಂದು 80ಕ್ಕೋ 85ಕ್ಕೋ 90ಕ್ಕೋ ಕೇಳ್ಬೋದು ಅಂತ ಇಟ್ಕೊಳ್ಳಿ. ಆವಾಗ ಮುಂದಿನ ದಿನಗಳಲ್ಲಿ ಆ ಲೇಔಟು ಒಂದು ವರ್ಷದ ಮೇಲೆ ಅದಾಗಿ ಅದು 120ರಿಂದ 130ಕ್ಕೆ ಹೋದಾಗ ನಾನು ಹಾಕಿದ 85 90 130 ಆಗೋಯ್ತು ಒಂದೂವರೆ ವರ್ಷದಲ್ಲಿ. ಇನ್ನೊಂದು 2-3 ವರ್ಷದಲ್ಲಿ ಡಬಲ್ ಆಗೋಗುತ್ತೆ. ನಾನೇನಾದರೂ ಒಬ್ಬನೇ ಹೋಗಿ ಕೇಳಿದ್ರೆ 100 ರೂಪಾಯಿದನ್ನು ಅವ್ರು 105 ರೂಪಾಯಿಗೆ ಕೊಡೋದು ನಮಗೆ, ಅಲ್ವಾ. ಇದನ್ನ ನಾನು ಮಾತಾಡಬೇಕು ಅಂತಾನೆ ಸೋಮವಾರ ಕರೆದಿರೋದು. ಒಂದು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಒಗ್ಗಟ್ಟಿನಲ್ಲಿ ಲಾಭನೂ ಇದೆ ಅಂತ ಗೊತ್ತಿರಲಿಲ್ಲ. ಲಾಭ ಇದೆ. ಓಕೆ, ಇದು ಫ್ಲಾಟ್ಗಳಿಗೂ ಅನ್ವಯ ಆಗ್ತದೆ. ಫ್ಲಾಟ್ಗಳಿಗೂ ಅನ್ವಯ ಆಗ್ತದೆ. ಫ್ಲಾಟ್ಗಳನ್ನು ಕಟ್ಟುವ ಸ್ಟೇಜ್ನಲ್ಲಿ, ಪ್ರೀ ಲಾಂಚ್ ಸ್ಟೇಜ್ನಲ್ಲಿ ಹೋದ್ರೆ ಬೇಕಾದಷ್ಟು ಡಿಸ್ಕೌಂಟ್ ಕೇಳಬಹುದು. ಒಟ್ಟಿಗೆ ಹೋದ್ರೆ 10 ಜನ ಸಮಾನ ಮನಸ್ಕರು ಹೋಗ್ಬಿಟ್ಟು ನಮಗೆ ಒಂದು 10 ಬೇಕು ಅಂತಂದ್ರೆ ಎಲ್ಲ ಜೊತೆಗಿರಬೇಕು ಅಂತ. ಓಕೆ ಡಾಕ್ಟರ್, ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಒಂದು ಸಣ್ಣ ವಿರಾಮದ ನಂತರ ಮತ್ತಷ್ಟು ಚರ್ಚೆಯನ್ನು ಮುಂದುವರಿಸೋಣ.